ಇಲ್ಲಿ ನೀವೆಲ್ಲರೂ ಉದ್ಯೋಗದಿಂದ ಈಗ ಯೋಚನೆ ಮಾಡ್ತಿರೋದು ಪ್ರವೀಣ್ ಕನ್ನಡ ಅವರು ಬರ್ತಾರೆ. ಸ್ಟೈಲ್ ಆಗಲ್ಲ ರೋಡ್ ಜಲ್ದಿ पार्वतीश्वर महादेव यारो संचरित का संचरित ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಮೊದಲನೇದಾಗಿ ಈ ಸ್ವಾಗತ ಕಾರ್ಯಕ್ರಮವನ್ನು ಒಂದು ನಾಣ್ಣುಡಿಯ ಮುಖಾಂತರ ಕನ್ನಡ ತಾಯಿ ಕನ್ನಡಾಂಬೆಗೆ ಜಯವಾಗಲಿ ಎದೆ ತಟ್ಟಿ ಹೇಳುವ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಕೇಳ್ಕೊಳ್ತಾರೆ ಸರ್. ಜೋರಾದ ಚಪ್ಪಾಳೆ ಮುಖಾಂತರ ಬೆಕ್ಕಿಗೆ ವೇಷವಿಲ್ಲ ಬೆಕ್ಕಿಗೆ ನೀ ತಿಳಿಯೋ ಈ ಗಂಗಾವತಿ ನಗರದಲ್ಲಿ ಒಂದು ಒಳ್ಳೆಯ ಒಂದು ಪರಿಣಾಮಕಾರಿ ಶಿಕ್ಷಣ ಸರ್ಕಾರಿ ಸವಲತ್ತುಗಳನ್ನು ಪಡೆದು ಆರಾಮ್ ಇರಬಹುದಿತ್ತು. ಸರ್ಕಾರಿ ನೌಕರ ಅಂದ್ರೇನೆ ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ನಾನಿದ್ದೀನಿ ಅನ್ನೋ ಭರವಸೆ ಕೊಡ್ತಕ್ಕಂಥದ್ದು. ನಾವೆಲ್ಲ 5, 6ನೇ ತರಗತಿ ಓದಬೇಕಾದ್ರೆ ಜಿಲ್ಲಾಧಿಕಾರಿ
ಇದೇ ನಮ್ಮ ಸಿದ್ದರಾಮೇಶ್ವರ ಸಾಹೇಬ್ರು ಇದಾರಲ್ಲ, ನಮ್ಗೇನಪ್ಪ ಅವರ ವ್ಯಾಖ್ಯಾನ ಅರ್ಥ ಅಂದ್ರೆ, ನಮ್ಮ ತಂದೆ ಗ್ರಾಮ ಪಂಚಾಯತಿ ಸಿಪಾಯಿ. ನಾನು ಸಾಯಂಕಾಲ ಎಲ್ಲ ಲೈಟ್ ಹಚ್ಚೋದು, ಲೈಟ್ ತೆಗೆಯೋದು, ಬೆಳಿಗ್ಗೆ ಹೋಗಿ ಲೈಟ್ ತೆಗೆಯೋದು, ವಾಲ್ ಆನ್ ಮಾಡೋದನ್ನ ನನ್ನ ತಂದೆ ಪರವಾಗಿ ನಾನು ಮಾಡ್ತಾ ಇದ್ದೆ. ರಾಜ್ಕುಮಾರ್ ಕತ್ರಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ರು, ಒಬ್ರು ಸಂಜಯ್ ವೀರ್ ಸಿಂಗ್ ಅಂತ IPS ಅಧಿಕಾರಿಗಳಿದ್ರು. ನಮಗೆ ನಮ್ಮೂರಿನ ಹಿರಿಯರು ಹೇಳಿದ ಡೆಫಿನಿಷನ್ ಏನಂದ್ರೆ, ಏನದು ACDC ಅಂದ್ರೆ ಸರ್ಕಾರಿ ನೌಕರ ಅಂದ್ರೆ, ಜಿಲ್ಲಾಧಿಕಾರಿ ಅಂದ್ರೆ ಮನೆಯವರಿಗೆ ಮನೆ ಕೊಡಬಹುದು. 60 ವರ್ಷ ಆದವರಿಗೆ ಜೀವನಾಧಾರಕ್ಕೆ ಪೆನ್ಷನ್ ಕೊಡ್ತಾರೆ, ಬಡವರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಓದಬೇಕು ಅನ್ನೋ ಆಸಕ್ತಿ ಹುಡುಗರಿಗೆಲ್ಲ ಹಾಸ್ಟೆಲ್ ಕೊಡ್ತಾರೆ. ಊರಲ್ಲಿ ಯಾರಾದರೂ ಸತ್ತ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ಹೋದ್ರೆ ಒಂದು ಅರ್ಜಿ ಕೊಟ್ಟರೆ ಸಾಕು, ಅವರ ವಿವೇಚನಾ ಅಧಿಕಾರಿಯಲ್ಲಿ ನಿಮಗೆ ಸ್ಮಶಾನ ಸ್ಯಾಂಕ್ಷನ್ ಮಾಡ್ತಾರೆ. ಹೌದಾ? ಹಿಂದೆ ಯಾರು ಮಾಡ್ತಿದ್ರಿ ಕೆಲಸನ? ಕೆರೆಕಟ್ಟೆಗಳನ್ನು ಯಾರು ಕಟ್ಟಿಸ್ತಾ ಇದ್ರು? ಅರವಟ್ಟಿಗೆಗಳನ್ನು ಯಾರು ನಿರ್ಮಿಸ್ತಾ ಇದ್ರು? ಜನರು ದಾರಿ ಹೋಗರು ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡಲಿ ಅಂತ ಗುಡಿ ಗಂಡಾರಗಳನ್ನ ಯಾರು ಕಟ್ಟಿಸ್ತಾ ಇದ್ರು? ಶಿಕ್ಷೆ ಯಾರು ವಿಧಿಸ್ತಾ ಇದ್ರು? ರಾಜರು. ಅವತ್ತು ಮಾಡ್ತಿದ್ದ ರಾಜರ ಕೆಲಸನ ACDC ಸಾಹೇಬರು ಮಾಡ್ತಾರಾ ಇವತ್ತು? ಆದ್ರೆ ಅದೇ ಆಗಣಪ್ಪ, ಬಡವರಿಗೆ ಸಹಾಯ ಮಾಡಲಿಕ್ಕೆ ಇರುವ ಏಕೈಕ ಹುದ್ದೆ ಇದು. ನಾವು ಆಗೋಣ ಅಂತ ಹೇಳಿ ನಾವು ತಯಾರಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ, ಜಿಲ್ಲಾಧಿಕಾರಿ ಅಷ್ಟೇ ಏಕೆ, ಒಬ್ಬ PDO, ಒಬ್ಬ ವಿಲೇಜ್ ಅಕೌಂಟೆಂಟ್, ಒಬ್ಬ PSI, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಕಣ್ಣಾರೆ ಕಂಡಿದ್ದೀನಿ. ಅಶೋಕ್ ಮಿರ್ಜಿ ಅಂತಕ್ಕಂಥ ಒಬ್ಬ PDO 2010ರಲ್ಲಿ ನಾನು ಸಹಾಯಕ ಪೊಲೀಸ್ ಅಧೀಕ್ಷಕ ಬೆಳಗಾವಿ ಸಿಟಿ ಇದ್ದಾಗ ಇಡೀ ಬೆಳಗಾವಿ ಜಿಲ್ಲೆ 18 ಜನ MLA, 3.5 MP ಯಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿ, ಬೀದಿ ದೀಪಗಳನ್ನು ಹಾಕಿ, ಕೆರೆಯಲ್ಲಿ ಪಾದಾಚಾರಿಗಳಿಗೆ ವಾಕಿಂಗ್ ಪಾತ್ ಅನ್ನ ನಿರ್ಮಾಣ ಮಾಡಿ, ಓದುವ ಮಕ್ಕಳಿಗೆ ಡಿಜಿಟಲ್ ಲೈಬ್ರರಿ ಮಾಡಿ ನಿರ್ಮಾಣ ಮಾಡಿ ಒಬ್ಬ PDO ನಾನು ನೋಡಿದ್ದೀನಿ. ಹೊಸಪೇಟೆಯಲ್ಲಿ ASP ನಾನು ಆಗಿದ್ದಾಗ ಒಬ್ಬ ವೆಂಕಟೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಒಂದು ಹಳ್ಳಿಯನ್ನ ಸಾರಾಯಿ ಮುಕ್ತ ಗ್ರಾಮ ಮಾಡಿ ಬಂದ ಎಲ್ಲಾ ಪ್ರಕರಣಗಳನ್ನ ನ್ಯಾಯಸಮ್ಮತವಾಗಿ ಅಟೆಂಡ್ ಮಾಡಿ PSI, ಇನ್ಸ್ಪೆಕ್ಟರ್, SP ಗೆ ಕೆಲಸ ಇಲ್ಲದ ಹಾಗೆ ಒಬ್ಬ ಪ್ರಾಮಾಣಿಕ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಊರಿನ ಯೋಗಕ್ಷೇಮವನ್ನ ಮಾಡಿದ್ದನ್ನ ನಾನು ಕಂಡಿದ್ದೇನೆ. ಒಬ್ಬ ಹರ್ಷ ಗುಪ್ತಾ, ಒಬ್ಬ ಮಧುಕರ್ ಶೆಟ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಹೆಸರೇ ಇಲ್ಲದ ಒಂದು ಪ್ರದೇಶ, ಆ ಊರಿಗೆ ಒಂದು ಹೆಸರನ್ನ ಕೊಟ್ಟು, ಆ ಊರಲ್ಲಿರೋರಿಗೆಲ್ಲರಿಗೂ ID ಕಾರ್ಡ್ಗಳನ್ನ ಕೊಟ್ಟು, ನಾವಿದ್ದೀವಿ, ಸರ್ಕಾರ ಇದೆ, ನಿಮ್ಗೆ ರೋಡ್ ಮಾಡ್ತೀವಿ, ಶಾಲೆ ಮಾಡ್ತೀವಿ, ಅನ್ನ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಗುಪ್ತ ಶೆಟ್ಟಿ ಹಳ್ಳಿ ಅವ್ರ ಹೆಸರನ್ನೇ ಇಟ್ಬಿಟ್ರು ಊರವರು. ಅಂತ ಒಬ್ಬ IAS, IPS ಅಧಿಕಾರಿ ಇರೋದನ್ನ ನಾನು ಕಂಡಿದ್ದೀನಿ. ಒಬ್ಬ RV ಗಂಗಾಧರಪ್ಪ ಶಿವಮೊಗ್ಗ ಪೊಲೀಸ್ ಅಧೀಕ್ಷಕನಾಗಿದ್ದಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅತಿ ಮೋಸ್ಟ್ ಕ್ರಿಮಿನಲಿ ಸೆನ್ಸಿಟಿವ್, ಜಾತಿ ಮತ ಧರ್ಮದ ಹೆಸರಲ್ಲಿ ಪ್ರತಿನಿತ್ಯ ಗಲಾಟೆಗಳಾಗ್ತಿದ್ದ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ 2 ವರ್ಷಗಳ ಕಾಲ ತನ್ನ ಕಾರ್ಯವೈಖರಿಯಿಂದ ಎಲ್ಲಾ ಜಾತಿ ಎಲ್ಲಾ ಜನಾಂಗದವರು ಚೆನ್ನಾಗಿ ಕೆಲಸ ಮಾಡಿದ್ದನ್ನ ನಾನು ಸ್ವತಃ ಕಂಡಿದ್ದೇನೆ. ಸರ್ಕಾರಿ ಅಧಿಕಾರಿಗಳಿಗೆ 50% ಅವರು ಕೆಲಸ ಮಾಡಿದ್ರು. ಆ ರೀತಿಯ ಜಿಲ್ಲೆ, ಗ್ರಾಮ, ತಾಲೂಕ, ರಾಜ್ಯವನ್ನ ನಿರ್ಮಿಸಿದ್ದು ಮಾತ್ರವಿಲ್ಲ. ಮಾತಿಗೆ ಮಾತು ಸೇರಿದ್ದು ಜರಿಸಿದ್ದು ಪ್ರೀತಿ, ಮಾತಿಗೆ ಮಾತು ತಾಗಿ ಹುಟ್ಟಿದ್ದು ಭೀತಿ. ಮಾತನರಿತ ಮನಕ್ಕೆ ಮಾನ ಮರ್ಯಾದೆ, ಮಾತನರಿಯದ ಮನಕ್ಕೆ ನಾನಾ ತಗಾದೆ. ಶಬ್ದಕ್ಕೆ ಇಡೀ ವಿಶ್ವವೇ ಹುಟ್ಟಿದ್ದು ಓಂಕಾರ ಶಬ್ದದಿಂದ ಅಂತ ಹೇಳ್ತಾರೆ, ಪ್ರತೀತಿ ಇದೆ. ಆ ಶಬ್ದ
ವೇದ ಮಂತ್ರವೇ ಆಗಿರಲಿ, ಬುದ್ಧ ಬಸವ ಅಂಬೇಡ್ಕರರ ಜೀವನದ ಸಂಕೇತದ ಉದ್ಘೋಷಗಳೇ ಇರಲಿ, ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಶಬ್ದಗಳನ್ನು ಅರಿತು ಬದುಕುವ ಜನ ನಾವಾದ್ರೆ, ಅರ್ಥ ವ್ಯತ್ಯಾಸವನ್ನ ತಿಳಿಯುವ ನಾಗರಿಕರು ನಾವಾದ್ರೆ ಸಬಲ ಸಮಾಜ ನಮ್ಮಿಂದ ನಿರ್ಮಾಣ ಆಗುತ್ತೆ. ಗತ ವೈಭವವೇನೋ ನಮ್ದು ತುಂಬಾ ಚೆನ್ನಾಗೇ ಇದೆ. ಸುವರ್ಣಯುಗ, ಬಂಗಾರದ ಹೊಗೆಯಾಡುತ್ತಿದ್ದ ನಾಡು. 1953ರಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಿದಾದ ಮೇಲೆ 9 ಲಕ್ಷ ಎಕರೆ ಇಡೀ ಗಂಗಾವತಿಯಲ್ಲೇ ಭತ್ತ ಬೆಳೀತಿದ್ದೀವಿ. ರೈಸ್ ಬೌಲ್ ಆಫ್ ಏಷ್ಯಾ ಅಥವಾ ಜಗತ್ತಿನ 4 ಸಾಮ್ರಾಜ್ಯಗಳನ್ನು ಹುಟ್ಟು ಹಾಕಿದ ನಾಡು. ಆ ಗತ ವೈಭವವನ್ನ ನೆನೀತಾ, ಗತ ಇತಿಹಾಸವನ್ನೇ ಮರಗಳಿಸ್ತಾ ವರ್ತಮಾನವನ್ನ ಅಸಡ್ಡೆಯಿಂದ ಕಳೆದ್ರೆ, ಸೋಮಾರಿತನದಿಂದ ಕಳೆದ್ರೆ ಭವಿಷ್ಯತ್ತು ಕಗ್ಗತ್ತಲಿನಿಂದ ಕೂಡುತ್ತೆ. ಇವತ್ತಿನ ಕಾಲದ ಕರೆ ಏನಂದ್ರೆ, BA, BCom, BSc, MBA, PhD ಮಾಡುವ ಕೇವಲ ಸರ್ಟಿಫಿಕೇಟ್ ಹೊಂದಿದ ವಿದ್ಯಾರ್ಥಿಗಳದ್ದಲ್ಲ. 18 ವರ್ಷದ ಸೇವಾ ಅನುಭವ ನನಗಿದೆ. ಈ ರಾಜ್ಯದ ಪ್ರತಿ ಜಿಲ್ಲೆಗೂ ಹೋಗಿ ವರ್ಕ್ಶಾಪ್ಗಳನ್ನು ಮಾಡಿದ್ದೀನಿ. ಎಲ್ಲಿ ಕರೆದ್ರು ಮಠಕ್ಕೆ, ಶಾಲೆಗೆ ಮಾತ್ರ ಹೋಗ್ತೇನೆ, ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತ್ರ ಮಾತನಾಡ್ತೀನಿ. ನಮ್ಮ ಹುಡುಗರು BA, BCom, MBA ಮಾಡಿದ್ರು ನಮ್ಮ ಈ POP ಮಾಡ್ತಾನಲ್ಲ ಒಬ್ಬ, ಈ POP ಕೆಲಸ ಮಾಡೋ ಹುಡುಗನಷ್ಟು ಆದಾಯ ಅವ್ರಿಗಿಲ್ಲ. ಬೆಳಿಗ್ಗೆ ನಾನು ಒಬ್ರು ಮಾತನಾಡ್ತಿದ್ದೆ, ಸರ್ ನಾನು ಟೀಚರ್ ಇದ್ದೆ, ಇವಾಗ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಶರಣಪ್ಪ ಕರ್ಕೊಂಡ್ಬಂದಿದ್ದ ಅನ್ಸುತ್ತೆ. ಯಾಕೆ ಬಿಟ್ಟೆ ನೀನು ಕೆಲಸ ಅಂತ ಕೇಳಿದೆ. 10,000 ಸರ್ ನಾನು ಕೆಲಸ ಮಾಡ್ಬೇಕಾದ್ರೆ ಕೊಡ್ತಾ ಇದ್ದಿದ್ದು ಸಂಬಳ. ಶಿಕ್ಷಣ ಯಾವ ದೇಶ, ಯಾವ ಸಮುದಾಯ ನಿರ್ಲಕ್ಷ್ಯ ಮಾಡುತ್ತೆ. 10,000 ರೂಪಾಯಿ ಹೆಂಗ್ರಿ ಪಾಠ ಮಾಡ್ತಾನವ? ನಮ್ಮ ರಾಜ್ಯ ಸರ್ಕಾರ 4 ಸಾರಿ ವಿದೇಶ ಪ್ರವಾಸಕ್ಕೆ ಕಳಿಸಿದೆ ಸರ್ಕಾರಿ ವೆಚ್ಚದಲ್ಲಿ. ಜರ್ಮನಿಯಲ್ಲಿ ಒಂದು ಸ್ಟೇಟ್ ಆಫ್ ಬವೇರಿಯಾ ಅಂತಿದೆ, ಒಂದು ಮ್ಯೂನಿಕ್ ಸಿಟಿ ಅಂತ ಇದೆ, ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ. ಅಲ್ಲಿ ಹೋಗಿ ಬಂದಾಗಲೆಲ್ಲ ನಮಗೆ 4-5 ದಿವಸ ನಿದ್ದೆ ಬರಲ್ಲ. ಪೊಲೀಸರ ಟ್ರಸ್ಟ್ ವರ್ದಿನೆಸ್, ವಿಶ್ವಾಸಾರ್ಹತೆ ಎಲ್ಲ ಇಲಾಖೆಗಳಿಗಿಂತೂ ಅತಿ ಹೆಚ್ಚಿದೆ. ಒಬ್ಬ ಟೀಚರ್ ಇಸ್ ಪೇಡ್ ಹೈಯೆಸ್ಟ್. ನಮ್ಮ ಹುಡುಗರು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲದ ವಿಷಯವನ್ನ ಗೊತ್ತಿಲ್ಲದ ಭಾಷೆಯಲ್ಲಿ ಹೆಂಗೆ ಕಲಿಯಲಿಕ್ಕೆ ಸಾಧ್ಯ? ಮಾತೃಭಾಷೆ ಕನ್ನಡ, ಇಂಗ್ಲಿಷ್ಗೆ ಪ್ರಾಧಾನ್ಯತೆ. ಡಿಗ್ರಿ ಪ್ರತಿ ವರ್ಷ ಹೊರ ಬರ್ತಕ್ಕಂಥ ಲಕ್ಷಾದಿ ಜನರಿಗೆ, ಆಯ್ತು ಕಣಯ್ಯ ಒಳ್ಳೆ ಡ್ರೈವಿಂಗ್ ಮಾಡ್ತೀಯ ನೀನು, ಬರಲ್ಲ ಸರ್. AC ರಿಪೇರಿಂಗ್ ಮಾಡ್ಲಿಕ್ಕೆ ಬರುತ್ತಾ? ಅದನ್ನೆಲ್ಲ ನಾನು ಮಾಡಲ್ಲ ಸರ್. ಟೈಲ್ಸ್ ಹಾಕೋ ಕೆಲಸ ಇಲ್ಲ ಸರ್, ರಾಜಸ್ಥಾನದಿಂದಲೇ ಕಳಿಸ್ಬೇಕು. ಸೆಂಟ್ರಿಂಗ್ ಮಾಡ್ಲಿಕ್ಕೆ ಇಲ್ಲ ಸರ್, ಬಿಹಾರದಿಂದಾನೇ ಬರ್ಬೇಕು, ಇಲ್ಲ ವೆಸ್ಟ್ ಬೆಂಗಾಲ್ನಿಂದ ಬರ್ಬೇಕು. ಹೋಟೆಲ್ ನಲ್ಲಿ ಕೆಲಸ ಇಲ್ಲ ಸರ್, ಒರಿಸ್ಸಾದವರೇ ಆಗ್ಬೇಕು. ಮತ್ತೆ ನೀನೇನ್ ಮಾಡ್ತಿದೀಯಾ? ಊರಲ್ಲಿ ಒಂದು ಕಟ್ಟೆ ಇದೆ ಸರ್, ಕಟ್ಟೆಯಲ್ಲಿ ಕುತ್ಕೊಂಡ್ಬಿಟ್ಟು ಪ್ರಧಾನಿ ಹಂಗೆ, ಮುಖ್ಯಮಂತ್ರಿ ಹಿಂಗೆ, ರವಿಚಂದ್ರನ್ ಅವ್ರು ಹಿಂಗೆ, ಅವ ಹಂಗ, ಇವ ಹಿಂಗ. ನಾನು ಮಾತಾಡ್ತೀನಿ ಸರ್, ಕಡಲ್ ಹಾಕೊಂಡು ಲೀಡರ್ಶಿಪ್ ಮಾಡ್ತೀವಿ. ಓಕೆ, ಆ ಲೀಡರ್ಗೆ ಏನಾದ್ರು ಕರೆಕ್ಟ್ ಆಗಿ ಮಾಡ್ತಾರ? ರಾಜ್ಯದಲ್ಲಿರುವ ಹಳ್ಳಿಗಳ ಸಂಖ್ಯೆ ಎಷ್ಟು? ರಾಜ್ಯದ ಒಟ್ಟು ಬಜೆಟ್ ಎಷ್ಟು ಇಲಾಖೆಗಳಿದೆ? ಜಿಲ್ಲಾ ಮಟ್ಟದಲ್ಲಿರುವ 34 ಇಲಾಖೆಗಳ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲೆ, ಕೊಪ್ಪಳ ಜಿಲ್ಲೆಯವರು ಎಷ್ಟು ಜನ ಹೊರಗಡೆ ಬಂದು ಕೆಲಸ ಮಾಡ್ತಿದ್ದಾರೆ? ಒಬ್ಬ SP ಆದವರು ಪ್ರತಿ ತಿಂಗಳು ತಾಲೂಕು ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಬೇಕು, ಜನಸಂಪರ್ಕ ಸಭೆಗಳನ್ನು ಮಾಡಬೇಕು. ಪ್ರತಿ 3ನೇ ಭಾನುವಾರ ದಲಿತ ದಿನಾಚರಣೆ ಮಾಡಬೇಕು. ದಲಿತ ಕೇರಿಗಳಲ್ಲಿ 3ನೇ ಭಾನುವಾರ ಫಿರ್ಯಾದಿದಾರರು ನೊಂದವರ ದಿನಾಚರಣೆ ಮಾಡಬೇಕು. ಮಿಸ್ ಕಾಲ್ ಬಂದು ಉತ್ತರ ಕೊಡಬೇಕು. ಒಂದು ಅರ್ಜಿ ಕೊಟ್ಟರೆ 15 ದಿವಸದೊಳಗೆ ವಿನಯ ಮಾಡಿ ಅವರಿಗೆ ಹಿಂಬರ ಹಾಕೊಡ್ಬೇಕು. ಆಟೋಮೆಟಿಕಲಿ ಖಾತೆಗಳ ಬದಲಾವಣೆ ಆಗಬೇಕು.
SC/ST ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಬೇಕು, OBC ಹಾಸ್ಟೆಲ್ಗಳನ್ನು ನೋಡ್ಬೇಕು, ಎಕ್ಸಾಮ್ ರಿಸಲ್ಟ್ ಎಷ್ಟು ಬಂದಿದೆ, TDPI BEO ಕರೆದು ಪರಿಶೀಲನೆ ಮಾಡಬೇಕು, ಸ್ಲೋ ಲರ್ನರ್ಸ್ಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತಗೋಬೇಕು, ಸ್ವಂತ ಮಕ್ಕಳಂತೆ ಟ್ರೀಟ್ ಮಾಡಬೇಕು. ಏನೇ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಜಿಲ್ಲೆಯ ಅಪ್ಪ ಅಮ್ಮ SP CO DC ಅವರೇ ಜವಾಬ್ದಾರರಾಗಿರ್ಬೇಕು. ಅದು ನನಗೆ ಗೊತ್ತಿದೆಯಾ, ಗ್ರಾಮದಲ್ಲಿರೋನಿಗೆ ಕಾನೂನು ಏನ್ ಹೇಳುತ್ತೆ, ಸಂವಿಧಾನ, ಮನ್ರೇಗಾ ಏನ್ ಹೇಳುತ್ತೆ, ಹೊಸದಾಗಿ ಬಂದ ಲೇಬರ್ ಕೋಡ್ ಏನ್ ಹೇಳುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಾಡಿದ ಮಿನಿಮಮ್ ವೇಜಸ್ ಆಕ್ಟ್ ಏನ್ ಹೇಳುತ್ತೆ, ಒಂದು ಕಟ್ಟಡ ಕಾರ್ಮಿಕರಿಗಾಗಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಅಭಿವೃದ್ಧಿ ಮಂಡಳಿ ಅಂತಿದೆ, 7,911 ಕೋಟಿ ಅಲ್ಲಿದೆ. ಒಂದು ಲೇಬರ್ ಕಾರ್ಡ್ ಆದ್ರೆ 60 ವರ್ಷ ಮುಗಿದವನಿಗೆ 3,000 ಪೆನ್ಷನ್ ಕೊಡಬೇಕು. ಒಬ್ಬ ಕಟ್ಟಡ ಕಾರ್ಮಿಕರ ಜಾಗದಿಂದ ಬಿದ್ದರೆ ಸತ್ತು ಹೋದ್ರೆ 8 ಲಕ್ಷ ಕೊಡಬೇಕು. ಹ್ಯಾಂಡಿಕ್ಯಾಪ್ ಆದ್ರೆ ಅವನ ಜೀವಿತಾವಧಿವರೆಗೂ ಕೂಡ ಅವನಿಗೆ ಪೆನ್ಷನ್ ಕೊಡಬೇಕು. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಎಲ್ಲರನ್ನೂ ಅಡ್ಡಾಡಿ ನೋಂದಾವಣಿ ಮಾಡಬೇಕು. ನೀ ರಾಜ್ಯದ ನಾಗರಿಕ, ಈ ದೇಶದ ನಾಗರಿಕ, ಇವು ನಿನಗೆ ಸಲ್ಲುವ ಅಧಿಕಾರಗಳು ಅಂತ ಅವ್ರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು. ಇದಲ್ವೇ ಪ್ರಜಾಪ್ರಭುತ್ವದ ಆಶಯ. ಇದಕ್ಕಲ್ಲವೇ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಗೆ 5 ಲಕ್ಷ ನೌಕರರಿರೋದು. ಇದಕ್ಕಲ್ವೇ 4 ಲಕ್ಷ ಕೋಟಿ ಬಜೆಟ್. ಇದಕ್ಕಲ್ವೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇಷ್ಟೊಂದು ಇರೋದು. ಈ ರೀತಿ ಪ್ರಶ್ನೆ ಮಾಡುವವರನ್ನ ನಾನು ಪೊಲೀಸ್ ಅಧೀಕ್ಷಕನಾಗಿದ್ದಾಗ ಹಾಸನದಲ್ಲೂ ನೋಡಿದ್ದೀನಿ, ಶಿವಮೊಗ್ಗದಲ್ಲೂ ನೋಡಿದ್ದೀನಿ, ಮೈಸೂರಲ್ಲಿ ನೋಡಿದ್ದೀನಿ, ಬೆಂಗಳೂರು ಗ್ರಾಮಾಂತರದಲ್ಲೂ ನೋಡಿದ್ದೀನಿ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದವರಿಗೆ ನೌಕರದಾರರೇ ದೇವರು. ಸಾಹೇಬರು, SP ಸಾಹೇಬರು ನಾಳೆ ಮೀಟಿಂಗ್ ಕರೆದಿದ್ದಾರೆ, ಪ್ರತಿಭಟನೆ ಮಾಡಬೇಡಿ. ಆಯ್ತು ಸಾಹೇಬ್ರ, ನಾಳೆ ಮಾಡ್ತೀವಿ ಪ್ರತಿಭಟನೆ. ಬೈಕ್ ಕಳ್ತನ ಆಗಿದೆ ಸರ್, ಇನ್ನೊಂದು 2 ಹುಡುಕೊಂಬ. ಕೇಳಬೇಕಲ್ಲ ಪ್ರಶ್ನೆ, ಏನ್ ಸರ್ ಏನೋ ಕಾನೂನು ಇದೆ ಅಂತಲ್ಲ, ಬಂದ 30 ನಿಮಿಷದಲ್ಲೇ FIR ಟೀ ಕಾಫಿ ಕೊಡ್ಬೇಕಂತಲ್ಲ ಸರ್, ಠಾಣೆಯಲ್ಲಿ ಯಾರನ್ನು ಕೂಡಿಸಬಾರ್ದು ಅಂತಲ್ಲ, 2010ರಲ್ಲೇ ಒಂದು ಜೀವ ಇದೆ ಅಂತಲ್ಲ, ಬಂದವರು ಕೂಡಿಸಿದ ತಕ್ಷಣ ನೀರು ಕೊಡ್ಬೇಕು. ನಾನು ಹೇಗೆ ನಿಮಗೆ ಸಹಾಯ ಮಾಡಲಿ ಅಂತ ಕೇಳಬೇಕು. ಒಂದು ಹೆಲ್ಪ್ ಡೆಸ್ಕ್ ಇಡಬೇಕು. ನಿಮ್ಗೆ ಯಾರಿಗಾದ್ರೆ ಈ ಕರೆದು ಮುಂದೆ ಹೋದ ತಕ್ಷಣ ಸರ್ ಕುಂದ್ರೆ ನೀರು ಕುಡಿಗೆ ಅಂದ ತಕ್ಷಣ ನಿಮ್ಗೆ ಆಶ್ಚರ್ಯ ಇರ್ತದಿಲ್ಲ. ರವಿಚಂದ್ರನ್ ಅವರ 18 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಈಗಲೂ ಅನ್ನೋನ್ ನಂಬರ್ಗಳನ್ನ ಅಟೆಂಡ್ ಮಾಡಿ ನಾನು ರವಿಚಂದ್ರನ್ ಅವರು ಮಾತನಾಡ್ತಿದ್ದೀನಿ ಹೇಳಿ ಸರ್ ಅಂತ ಅನ್ನೋದಕ್ಕೆ ಕಾರಣ, ನಾನೊಬ್ಬ IPS ಅಧಿಕಾರಿ, ನಾನು DIG ಅನ್ನೋ ಹಮ್ಮು ಬಿಮ್ಮನ್ನ ಬಿಟ್ಟು ಗಾಳಿಯಲ್ಲಿ ಇರದೆ ನೆಲದ ಮೇಲೇನೆ ಕಾಲಿಟ್ಟು ಉತ್ತರ ಕೊಡಲಿಕ್ಕೆ ಕಾರಣ ನಾನು ಅನುಭವಿಸಿದ ಪರಿಸ್ಥಿತಿಗಳು. ಎಲ್ಲೇ ಇರಲಿ, ಒಬ್ಬ ದೊಡ್ಡ ಶ್ರೀಮಂತ ಹೆಸರು ಬರಬೇಕಂದ್ರೆ ಒಂದು NGO ಮಾಡಿಕೊಂಡು ಅನ್ನದಾನ ಮಾಡಬೇಕು, ಬ್ಲಡ್ ಡೊನೇಷನ್ ಮಾಡಬೇಕು, ಪುಸ್ತಕಗಳನ್ನು ಹಂಚಬೇಕು, ಸ್ಕಾಲರ್ಶಿಪ್ ಕೊಡಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆದ್ರೆ ಸರ್ಕಾರಿ ಅಧಿಕಾರಿ ಒಳ್ಳೆಯದು ಮಾಡಲಿಕ್ಕೇನೆ ಅವನಿಗೆ ಸಂಬಳ. ನನ್ನವರ ಕಣ್ಣೀರು ಒರೆಸುವಂತ ಒಬ್ಬ PSI ನೇಮಕ ಮಾಡೋದು. ಅನ್ಯಾಯ ಆಗದಿರಲಿ, ಯಾವುದೇ ಹೆಸರಲ್ಲಿ, ಜಾತಿ, ಮತ, ಲಿಂಗ, ಧರ್ಮ, ಪ್ರದೇಶ ಇದ್ಯಾವುದೂ ಇರಬಾರ್ದು. ನೀನ್ ಕಣ್ಣೀರು ಹಾಕ್ತಿದ್ಯಾ, ನೀನ್ ನೊಂದಿದೀಯಾ, ಈ ಒಂದು ಪ್ರಕರಣದಲ್ಲಿ ಎನ್ ಅವರು ತಮ್ಮ ಒಂದು ಮುಂದಿನ ಆಲೋಚನೆ ಚಿಂತೆ ಮಾಡಿಕೊಂಡು ಒಂದು ಪ್ರಥಮದಂತೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ಬಹಳ ಅವ್ರಿರ್ತಕ್ಕಂಥ ಏನು ವಿದ್ಯಾಭ್ಯಾಸಕ್ಕೆ, ಅವ್ರಿಗಿಂತ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಟ್ಟು ಇದೊಂದು ನಿರ್ದೇಶ. ಯಾಕಂದ್ರೆ ಹಿಂದೆ ಅವ್ರ ಬಗ್ಗೆ ನಾನು ಸ್ವಲ್ಪ ತಮಗೆ ಹೇಳ್ಬೇಕಾದ್ರೆ, ಅವರು ಅವ್ರ ತಂದೆಯವರು ಒಬ್ಬ ರೈತರ ಜನ, ರೈತರಿಗೆ ಕೆಲಸ ಮಾಡಬೇಕು. ಇಲ್ಲಿ ಚಿಕ್ಕನೆ ನಮ್ಮ ಗಂಗಾವತಿ ಬಹಳ 10-15 ಒಳಗೆ ಆ ಗ್ರಾಮದಲ್ಲಿ ಹುಟ್ಟಿರುವಂಥ ಸಣ್ಣ ಮಗು ಒಬ್ಬ ಪ್ರತಿಭಾವಂತ ರೈತ. ಬೆಳವಣಿಗೆ ಮಾಡಲಿಕ್ಕೆ ಜ್ಞಾನಶ್ರೀ ಕಾಲೇಜಿನ NS ಪಾಟೀಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಇವತ್ತು
ಆರಂಭ ಮಾಡ್ತಿದ್ದಾರೆ. ಮೊದಲನೇದಾಗಿ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಜನರಲ್ ಆಗಿ ಏನಾಗ್ತದೆ ಅಂದ್ರೆ ನಾವೆಲ್ಲ ನನ್ನ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ಅಧಿಕಾರಿಗಳಾಯ್ತು ಅಥವಾ ನಮ್ಗೆ ಯಾರೋ ನೌಕರಿ ಸಿಕ್ಕರೆ ನಾವು ಊರನ್ನ ಮರೆತು ಬಿಡ್ತೇವೆ, ನಮ್ಮ ಊರನ್ನ ಕಡೆಗಣಿಸ್ತೇವೆ. ಬಟ್ ಆ ಒಂದು ಸಿನಾರಿಯೋಗೆ ನಮ್ಮ NS ಪಾಟೀಲ್ ಸರ್ ವ್ಯತಿರಿಕ್ತ ಅಂತ ಹೇಳ್ಬೋದು. ಬಟ್ ಅವ್ರು ಯಾವಾಗಲೂ ನೋಡಿ ಜಡ್ರು ಮೈಸೂರಲ್ಲಿ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರು ಮೊದಲು ಗಂಗಾವತಿಯಿಂದಲೇ ನನ್ನ ಮಾತು ಸ್ಟಾರ್ಟ್ ಆಗ್ತಿತ್ತು. ಅವ್ರು ನಾನು ಬಹಳ ಸಲ ಅವರಲ್ಲಿ ನೇರವಾಗಿ ಭೇಟಿಯಾದಾಗಾಯ್ತು, ಫೋನಲ್ಲಿ ಮಾತಾಡೋದಾಯ್ತು, ಗಂಗಾವತಿ ವಿಚಾರ ಮಾತಾಡಿನೇ ಮುಂದಿನ ಜಿಲ್ಲೆಗಳ ವಿಚಾರ, ರಾಜ್ಯದ ವಿಚಾರ ಮಾತಾಡೋದು. ಅಂತ ಸ್ವಂತ ಊರಿನ ಬಗ್ಗೆ ಕಳಕಳಿ ಅಭಿಮಾನ ಇರ್ತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ನಮ್ಮ NS ಪಾಟೀಲ್ ಸರ್ ಅವರದ್ದು. ಸೊ ಅವರ ಒಂದು ಕಾಳಜಿಯಿಂದ ಇವತ್ತು ಮತ್ತು ಇತರ ಸದಸ್ಯರ ಒಂದು ಸಹಯೋಗದಿಂದ ಈ ಕಾಲೇಜ್ ಇವತ್ತು ಆರಂಭವಾಗ್ತಾ ಇದೆ. ಸೊ ಇವತ್ತು ಬೇಸಿಕ್ ಆಗಿ ಅವರು ಆರ್ಟ್ಸ್ ಅಂಡ್ ಕಾಮರ್ಸ್ ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ವಿಶ್ ಮಾಡೋದು ಅಷ್ಟೊಂದು ದೊಡ್ಡವನ್ನಲ್ಲ, ಅದು ಸಹ ಈ ಕಾಲೇಜ್ ಇವತ್ತಿನ ಆರಂಭ ಆಗಿದೆ. ಇವತ್ತೊಂದು ಮಾಡಿದ್ದಾರೆ. ಕೆಲವು ರೈತರು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಇವತ್ತು ಧರ್ಮದೇವತೆ ರೂಪವಾಗಿ NS ಪಾಟೀಲ್ ಅವರ ಒಂದು ನ್ಯಾಯಾಧೀಶರು ಇವತ್ತು ವಿದ್ಯಾಸಂಸ್ಥೆ ಮಾಡಿರ್ತಕ್ಕಂಥದ್ದು ಗಂಗಾವತಿಯ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾ ಜೊತೆಗೆ ಧರ್ಮದೇವತೆ, ನ್ಯಾಯದೇವತೆ, ಯಾಕಂದರೆ ಅವರು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಬಹಳ ದೊಡ್ಡ ಬೋಧನೆಯನ್ನು ಶಿಕ್ಷಕರು ಸಿಗ್ತಾರೆ. ಈ ಲಾಭವನ್ನು ಈ ಸಂಸ್ಥೆಯ ವಿದ್ಯಾರ್ಥಿಗಳು, ಯಾಕಂದರೆ ವಿಶೇಷ ಒಂದು ಅನುಭವ ಇದರಲ್ಲಿ ಸಿಗುತ್ತೆ ಅವ್ರಿಗೆ. ಯಾಕಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಲಾ ಡಿಪಾರ್ಟ್ಮೆಂಟಿಂದ ಅವರು ಪಡೆದಿರ್ತಕ್ಕಂಥ ಒಂದು ವಿದ್ಯೆ ಈ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಒಂದು ಬೋಧನೆ ಮತ್ತು ಕೊಡುಗೆ ಅಂತ ಇದು ಬೆಳೆದು ನಮ್ಮ ಕೆಲವು ಜನರಿಗೆ ಒಳ್ಳೆಯದನ್ನು ಮಾಡಲಿ ಅಂತಂದು ಹೇಳ್ತಾರೆ. ನಮ್ಮ ನ್ಯಾಯಾಧೀಶರು ಯಾವಾಗಲೂ ಒಳ್ಳೆಯದೇ ಮಾಡ್ತಿರ್ತಾರೆ. ಅದ್ರ ಜೊತೆ ಇವತ್ತು ಒಳ್ಳೆಯದಾಗಲಿ, ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ, ಅವ್ರ ಜೊತೆಗಿರುವಂಥ ಎಲ್ಲ ಸಹಕಾರಿಗಳು ನಮ್ಮ ರಾಘವೇಂದ್ರ ಜಗನ್ನಪ್ಪನವರು ಅವರು ಎಲ್ಲ ಫುಲ್ ಕೆಟ್ಟದೇ ಸಂಸ್ಥೆ, ಅದರ ಜೊತೆ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ ಅಂತೇಳಿ ಆಶಿಸಿ ನಮ್ಮ ಜೀವನವನ್ನು ರೂಪಿಸಬೇಕಂದ್ರೆ ಬಹಳ ಪ್ರಮುಖವಾದಂಥ ಕೆಲಸ ನಾನು ಯಾವಾಗಲೂ ಕಾರ್ಯಕ್ರಮದೊಳಗೆ ಹೇಳ್ತಾ ಇರ್ತೀನಿ. ಒಂದು ಶಿಕ್ಷಕರು, ಇನ್ನೂ ಒಂದು ಡಾಕ್ಟರು ಅಂತಂದು. ಶಿಕ್ಷಕರು ಅಂದರೆ ಜೀವನವನ್ನು ರೂಪಿಸುವಂಥವ್ರು, ಡಾಕ್ಟರು ಜೀವನವನ್ನೇ ಮತ್ತೊಮ್ಮೆ ಸ್ಪಷ್ಟ ಬಂದದ್ನಾಗ ಮತ್ತೊಮ್ಮೆ ಜೀವನವನ್ನು ಕೊಡುವಂಥವ್ರು. ಇದರೊಳಗೆ ಮೊಟ್ಟ ಮೊದಲನೇದನ್ನು ಆಯ್ಕೆಯನ್ನು ನಮ್ಮ NS ಪಾಟೀಲ್ ಸಾಹೇಬರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಂದರೆ ಶಿಕ್ಷಣ ಕೊಡೋದಲ್ಲ, ಶಿಕ್ಷಣ ಸಂಸ್ಥೆಯನ್ನೇ ಕಟ್ಟಬೇಕು ಅಂತ ನಿರ್ಧಾರವನ್ನು ಮಾಡಿ ಒಂದು ಒಳ್ಳೆಯ ಜ್ಞಾನಶ್ರೀ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ನಾನು ಒಬ್ಬ ಸೋದರನಾಗಿ, ನಾನು ಯಾವಾಗಲೂ ಅವರ ಆತ್ಮೀಯತೆಯಿಂದಿರುವಂಥ ನಾನು ಸೋದರನಾಗಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಬರೀ ಇದು ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥವು 10 ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ನಾನು ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಮಾಜ ಸೇವೆ ಅಂತಂದರೆ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬರೀ ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ, ಇಂತಿಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡೋದು, ಶಿಕ್ಷಣ ಸಂಸ್ಥೆ ಕಟ್ಟೋದು ಬಹಳ ಪ್ರಮುಖವಾದಂಥ ಕೆಲಸ. ಆ ಕೆಲಸವನ್ನು ನಮ್ಮ NS ಪಾಟೀಲ್ ಮಾಡ್ತಾ ಇದ್ದಾರೆ. ಆಶೀರ್ವಚನದ ಹಾಗಾಗಿ ಈ ಸಂಸ್ಥೆಗೆ ಮತ್ತೊಮ್ಮೆ ಮಗದೊಮ್ಮೆ ಆಶೀರ್ವಾದವನ್ನು ಮಾಡ್ತಾ, ಹಾಗೆ ಪಾಟೀಲ್ರಿಗೂ ಸಹಿತ ಈ ಸಂಸ್ಥೆಗೆ ಮುನ್ನಡೆಸುವಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಸುಖಿಯಾಗಿ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಮ್ಮವರು ಅಂದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇದು ಒಂದೇ ಮಾತು ಕೇಳಿದ್ರಿ ನೀವು ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಮಾತು ಕಟ್ಬಿಟ್ರೆ ಅಲ್ಲಿ ಯಾವುದು ಭಿನ್ನಾಭಿಪ್ರಾಯ ಬರುವುದಿಲ್ಲ. ಅಂತ ಕೆಲಸವನ್ನು ಭಗವಂತನ
ಸದ್ಗುರುವಿನ ಆಶೀರ್ವಾದದಿಂದ ನಮ್ಮಲ್ಲಿ ಏನು ಮನೋಭಾವನೆ ಬರ್ತದೆ, ನಮ್ಮವರು ಏನು ಮಾಡ್ಕೊಂಡು ಬಂದಿದ್ದಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥ ವಿಚಾರ ಮಾಡಿದಾಗ ಅದನ್ನು ಸೋಸಿದಾಗ ಯಾವುದು ಒಳ್ಳೆಯದನ್ನೋದಲ್ಲ ಅದು ನಮ್ಮ ಪಾಲಿನ ಕರ್ತವ್ಯ ಅಂತ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಏನನ್ನ ಹೇಳ್ತಾ ಇದ್ದಾರೆ, ನೀನು ಮೊದಲು ಮಾನವನು, ನೀನು ಮೊದಲು ಮಾನವನಾಗಿ ಆಮೇಲೆ ಇನ್ನೊಬ್ಬನ ಮಾನವನ್ನು ಅನುಭವಿಸಿ ನಿಮಗೆ ಬರ್ತಾಯಿದೆ. ಅಂಥ ವಿಷಯವನ್ನು ಈ ಸಂಸ್ಥೆ ವಿದ್ಯಾರ್ಥಿಗಳನ್ನು ಮಾಡಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಮನುಷ್ಯನಿಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಸಂಸ್ಕಾರ. ಸಂಸ್ಕಾರ ಇಲ್ಲ ಅಂದರೆ ನೀವು ಏನಿದ್ದರೆ ಸಂಸ್ಕಾರ ಬಹಳ ಜೀವನದಲ್ಲಿ ನೀ ಏನೇ ಆಗಿ ಎಂತೇ ಆಗಿ ನಿನ್ನಲ್ಲಿ ಇದು ಏನಂತ ಗೊತ್ತಿಲ್ಲ ಅಂದರೆ ಏನಿದ್ರು ವ್ಯಕ್ತ ಆಗ್ತದೆ. ನಾನು ಯಾರು ಅನ್ನೋದು ಮೊದಲು ನಾನು ಯಾರು ಹೇಳ್ತೀವಿ, ನಾನು ಯಾರು ಅನ್ನೋದು ಮನುಷ್ಯ ಅಂತ ಹೇಳ್ತೀವಿ. ಎದಕ್ಕಂತ ನಿಮಗೇನು ಖುಷಿ ಅಂದಿಲ್ಲ, ಪಕ್ಷಿ ಅಂದಿಲ್ಲ, ನೀ ಯಾವುದು ಅಂದ ನೀ ಮನುಷ್ಯನೇ ಇದೆಯಾ, ಮನುಷ್ಯನೇ ಇದೆಯಂದ್ರೆ ಮನುಷ್ಯತ್ವದಿಂದ ಜೀವನವನ್ನು ಮಾಡುತ್ತದೆ ಮಾಡುತ್ತೆ. ಅದಕ್ಕೆ ಇಂಥ ಒಂದು ವಿದ್ಯಾಸಂಸ್ಥೆಗಳಾಗಿರ್ಬೋದು, ಒಳ್ಳೆಯ ಅನುಭವಿಗಳ ಮಾತುಗಳನ್ನು ಇದು ನಾವು ವಿಚಾರ ಮಾಡಿದಾಗ ನಾವು ಏನಾದರೂ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಮ್ಮ ತನ್ನ ಜೀವನದಲ್ಲಿ ಸಾಧಿಸತಕ್ಕಂಥ ಸಾಧನೆ ಮಾಡತಕ್ಕಂಥ ಆ ವಿಚಾರವನ್ನು ಇಟ್ಟುಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದೆ. ಯಾಕೆ ನಾವು ಒಬ್ಬನೇ ಆಗಬಾರ್ದು, ನಮ್ಮವರು ಎಲ್ಲರೂ ಆಗಲಿ, ನಮ್ಮವರು ಎಲ್ಲರೂ ಆಗಲಿ ಅಂತಕ್ಕಂಥ ಭಾವನೆ ಇದೆ ಹೊರತಾಗಿ ಅವನು ಒಬ್ಬನೇ ದೊಡ್ಡವನಾಗಲಿ ನಾನೇ ದೊಡ್ಡವನಾಗದಂತೆ ಮಾಡತಕ್ಕಂಥ ಅಲ್ಲ. ಇದನ್ನು ಮೊದಲು ವಿಚಾರ ಮಾಡ್ತೀವಿ. ನಾವು ನಮಗಾಗಿ ವಿಚಾರ ಮಾಡ್ತಾ ಇದ್ದೇವೆ.